ಇದು ಬಿಟ್ಟಿದ್ದೆ ನಾನು, ಸಿಲೆಬಸ್ ಮುಗಿಸ್ಬಿಟ್ಟಿದ್ದೆ. ನೋಡಿರಿ? ನೋಡಿಲ್ಲ? ಮೊಬೈಲ್ ಯೂಸ್ ಮಾಡಲ್ಲ? ಹಾಂ, ಮಾಡ್ತೀರಿ? ಮಾಡ್ತೀವಿ. ಮತ್ತು ಗ್ರೂಪ್ನಾಗ ಇದ್ರಿ ನೀವು? ಗ್ರೂಪ್ ಮಾಡಿರಿ? ಒಂದು ಗ್ರೂಪ್ ಮಾಡ್ರಿ. ಎಕನಾಮಿಕ್ಸಾ ಗ್ರೂಪ್ ಮಾಡ್ರಿ. ಅದರಲ್ಲಿ ಪಕ್ಕದ ನೋಡೋಣ. ಅದರಲ್ಲಿ ಪಕ್ಕದ ನಿಮ್ಗೆ ಈ ಸಲ 2 ಪೇಪರ್ ಬರ್ತಾವೆ ಫಸ್ಟಿಗೆ, ಹೌದಾ? ಒಂದು ವಿಶಾಲ ಅರ್ಥಶಾಸ್ತ್ರ ಬರ್ತದೆ, ಇನ್ನೊಂದು ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಬರ್ತದೆ. ಎಕನಾಮಿಕ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಬರ್ತದೆ. ನೋಡ್ಕೊಂಡಿರಿ? ಪುಸ್ತಕ ತಗೊಂಡಿರಿ? ಹಾಂ, ಪುಸ್ತಕ ತಗೊಳ್ಳೋ ಪ್ರವೃತ್ತಿ ಇದೆ? ಪುಸ್ತಕ ಲೈಬ್ರರಿ ಸಿಕ್ಕರೆ ಚಲೋ ಆಯ್ತು, ಹೌದಾ? ಇಲ್ಲ ಅಂತಂದ್ರೆ ಸ್ವಂತ ತಗೊಂಡು ಏನಪ್ಪ ಅಂತಂದ್ರೆ ಅದನ್ನು ಓದುವಂಥ ಪ್ರವೃತ್ತಿ ಇರಬೇಕು. ಇವತ್ತು ಈ ಶಿಕ್ಷಣದ ಒಂದು ಮಹತ್ವ ನಿಮಗೆ ಈಗ ಗೊತ್ತಾಗಿರ್ಬೇಕು. ಬಹುಶಃ ಕ್ಲಾಸ್ ಇವತ್ತು ನಡೀತಾ ಇಲ್ಲ ಅಂತಂದ್ರೆ ಯಾವಾಗ ಕ್ಲಾಸ್ ಹೋಗಿಲ್ಲಪ್ಪ ಅನಿಸ್ತದೆ, ಹೌದಲ್ಲ? ಇನ್ನೊಂದು 6 ತಿಂಗಳಾದ್ರೂ ಮುಗಿದೇ ಹೋಗ್ಬಿಟ್ಟಿದೆ ನಿಂದು ಈ ವರ್ಷದ, ಹೌದಲ್ಲ? ಸ್ವಲ್ಪ ಜಾಗೃತರಾಗಿ ಫೈನಲ್ ಇಯರ್ಗೆ ಅಗ್ರಿಗೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಈಗಾಗಲೇ 60%, 62% ಮಾಡಿರ್ತೀವಿ. ಡಿಸ್ಟಿಂಕ್ಷನ್ ಒಂದು 70-80% ಮಾಡಿದ್ರಪ್ಪ ಅಂದ್ರೆ ಯಾವುದಾದ್ರು ನೌಕರಿಗೆ ಅನುಕೂಲ ಆಗ್ತದೆ, ಹೌದಲ್ಲ? ಇಲ್ಲಾಂದ್ರೆ ಮುಂದೆ ಚಾನ್ಸ್ ಸಿಗೋಂಗಿಲ್ಲ. ಎಲ್ಲರೂ ಏನು ಮಾಡ್ತಾರೆ, 3 ವರ್ಷ ಕಲಿಮಠ ಕಲಿತಾರ, ಆಮೇಲೆ ಏನು ಮಾಡ್ತಾರೆ, ಕೋಚಿಂಗ್ ಕ್ಲಾಸಸ್ ಹೋಗ್ತೀವಿ ನಾವು. ಭಾಳಷ್ಟು ಜನ ಪ್ರವೃತ್ತಿ ನೋಡ್ತೀವಿ ನಾವು, ಹೌದಲ್ಲ? ಕಲಿಮಠ ಚೆಂದಾಗಿ ಇಲ್ಲೇ ಓದಿ, ಇಲ್ಲೇ ಲೈಬ್ರರಿ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ಇದು ಇರ್ತಾವೆ, ಟೆಕ್ಸ್ಟ್ ಬುಕ್ಸ್ ಇರ್ತಾವೆ, ಆಮೇಲೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ಇರ್ತಾವೆ, ಅವ್ನು ಓದಂಗಿಲ್ಲ. ಹಾಂ, ರೈಲ್ ಹೋದ್ಮೇಲೆ ಟಿಕೆಟ್ ತೊಗೊಳ್ಳೋದು ಲೆಕ್ಕಕ್ಕೆ, ಹೌದಲ್ಲ? ಈಗ ಓದ್ಲಿಕ್ಕೆ ಭಾಳ ಅವಕಾಶ ಇದೆ. ನೀವು ಮುಂದೆ ಎಕ್ಸಾಮ್ ಕಟ್ಟಲಿಕ್ಕೂ ಅನುಕೂಲ ಆಗ್ತದೆ, ಹೌದಾ? ಅದನ್ನು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು, ಹೌದಾ? ಇಲ್ಲಿ 5 ಯೂನಿಟ್ಗಳಲ್ಲಿ ಏನಪ್ಪ ಅಂತಂದ್ರೆ ಈ ಅಭಿವೃದ್ಧಿಯ ಅರ್ಥಶಾಸ್ತ್ರ ಅಂತ ನಾವೇನು ಕರಿತೀವಲ್ಲ, ಈ ವಿಷಯ ಇದೆ. ಟಾಪಿಕ್ ಬಗ್ಗೆ ಮತ್ತೆ ತಾನೇ ಇದೆ ಅಂತ ಇಲ್ಲ. ಅಭಿವೃದ್ಧಿಯ ಅರ್ಥಶಾಸ್ತ್ರ ಇವತ್ತು ಈ ನೀವು ಹಲವಾರು ಆರ್ಥಿಕ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಫಸ್ಟ್ ಸೆಮಿಸ್ಟರ್ನಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಕಲ್ತಿದ್ದೀರಿ ಫಸ್ಟ್ ಇಯರ್, ಹೌದಾ? 2ನೇ ವರ್ಷದಲ್ಲಿ ಹಣಕಾಸಿನ ಅರ್ಥಶಾಸ್ತ್ರ ಕಲ್ತಿದ್ದೀರಿ, ಹೌದಲ್ಲ? ಹಣಕಾಸು ಮತ್ತು ಬ್ಯಾಂಕಿಂಗ್. 3ನೇ ಸೆಮಿಸ್ಟರ್ನಲ್ಲಿ, 4ನೇ ಸೆಮಿಸ್ಟರ್ನಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಕಲ್ತಿದ್ದೀರಿ, ಹೌದಾ? ಇವತ್ತು ಅರ್ಥಶಾಸ್ತ್ರ ಅನ್ನೋದೇನಪ್ಪ ಅಂತಂದ್ರೆ ಹಣಕಾಸಿನ ವ್ಯವಸ್ಥೆಗೆ ಸಂಬಂಧಿಸಿದಂಥದ್ದು, ಮಾನವನ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ವಿಷಯ ನಿಮಗೆಲ್ಲ ಗೊತ್ತಿದೆ, ಹೌದಾ? ಇವತ್ತು ಈ ಆಧುನಿಕ ಒಂದು ಯುಗದಲ್ಲಿ ಯಾವ ರೀತಿಯಾಗಿ ಸೈನ್ಸ್ಗೆ ಬೆಲೆ ಇದೆ, ಆ ರೀತಿಯಾಗಿ ವಾಣಿಜ್ಯ ಮತ್ತು ಅರ್ಥಶಾಸ್ತ್ರಕ್ಕೆ ಒಂದು ಬೆಲೆ ಇದೆ, ಹೌದಾ? ಪ್ರತಿಯೊಂದು ಮಾನವನ ಒಂದು ಜೀವನದ ಹಂತ ಏನಪ್ಪ ಅಂದ್ರೆ ಇವತ್ತು ಆರ್ಥಿಕ ಚಟುವಟಿಕೆ ಅಂತ ಗೊತ್ತಾಗ್ತಿರ್ಬೇಕು, ಹೌದಾ? ಇವತ್ತು ಮಾನವ ಹುಟ್ಟೋದಕ್ಕಿಂತಲೂ ಮೊದಲು ಏನಪ್ಪ ಆರ್ಥಿಕ ಕ್ಯಾಲ್ಕುಲೇಷನ್ಸ್ ಸ್ಟಾರ್ಟ್ ಆಗ್ತಾವೆ, ಎಕನಾಮಿಕ್ ಕ್ಯಾಲ್ಕುಲೇಷನ್ಸ್. ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಿ, ಹಾಗೆ ಬೇಡಿಕೆ, ಪೂರೈಕೆ, ಹೌದಲ್ಲ? ಬಹಳಷ್ಟು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಅದನ್ನು, ಹೌದಾ? ಇವತ್ತು ಒಬ್ಬ ಆರ್ಥಿಕ ತಜ್ಞ ಏನಪ್ಪ ಅಂದ್ರೆ ಇವತ್ತು ದೇಶವನ್ನು ಆಳುವಂಥ ವ್ಯಕ್ತಿಗಳಾಗ್ತಾ ಇದ್ದಾರೆ, ನೋಡ್ತಿದ್ದಾರೆ, ಹೌದಾ? ಮೊದಲು ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಇದ್ರು, ನಮ್ಮ ದೇಶದ ಪ್ರಧಾನಮಂತ್ರಿ ಆದರು. ಅವೊಬ್ಬ ರಾಜಕಾರಣಿ ಅಲ್ಲ, ಅವರೊಬ್ಬರು ಅರ್ಥಶಾಸ್ತ್ರಜ್ಞ, ಹೌದಲ್ಲ? ಯಾರು ಯಶಸ್ವಿ ಅರ್ಥಶಾಸ್ತ್ರಜ್ಞರಿರ್ತಾರೆ ಇವತ್ತು ಈ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಸಿಗ್ತಾ ಇದೆ. ನೀವು ಕೂಡ ಈ ಅರ್ಥಶಾಸ್ತ್ರದ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬರ್ತಾ ಇದೆ, ಹೌದಾ? ಈ ಸಮಸ್ಯೆಯಲ್ಲಿ ಏನಪ್ಪ ಅಂದ್ರೆ ನೀವು ವಿಶಾಲ ಆರ್ಥಿಕ ಸಿದ್ಧಾಂತವನ್ನು ಕಲಿತೀರಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಇಡೀ ಅರ್ಥವ್ಯವಸ್ಥೆಯ ಕುರಿತಾಗಿ ನೀವು ಅಧ್ಯಯನ ಮಾಡೋದು. ಇಡೀ ಅರ್ಥವ್ಯವಸ್ಥೆ ಅಂದ್ರೆ ಭಾರತದ ಒಂದು ವ್ಯವಸ್ಥೆ ಅಂತ ನಾವು ತಿಳ್ಕೊಂಡ್ರೆ, ಭಾರತದ ಅರ್ಥವ್ಯವಸ್ಥೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಉತ್ಪಾದನೆ ಹೇಗೆ ಮಾಡ್ತಾರೆ, ಉತ್ಪಾದನೆ, ಅನುಭೋಗ, ಟೋಟಲ್ ಕನ್ಸಂಪ್ಷನ್ ಎಷ್ಟಿದೆ ಭಾರತದಲ್ಲಿ, ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ, GDP ಅಂತ ಕರಿತೀವಿ ನಾವು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಹೌದಲ್ಲ? ಟೋಟಲ್ ನ್ಯಾಷನಲ್ ಇನ್ಕಮ್ ಎಷ್ಟಿದೆ, ಹೌದಲ್ಲ? ಹಿಂಗೆ ಟೋಟಲ್ ಆಗಿ ನಾವು ಕಲಿತೇವೆ. ಒಬ್ಬೊಬ್ಬರು ವ್ಯಕ್ತಿ ಅನುಭವ ಕಲಿಯಲ್ಲ. ಮೈಕ್ರೋ ಎಕನಾಮಿಕ್ಸ್ ಅಧ್ಯಯನ ಮಾಡುವಾಗ ಅನುಭೋಗಿಯ ವರ್ತನೆ ಸಿದ್ಧಾಂತವನ್ನು ಕಲಿತೇವೆ ನಾವು, ಹೌದಲ್ಲ? ಅನುಭೋಗಿಯ ವರ್ತನೆ ಅಂದ್ರೆ ನಾವು ಮಾರ್ಕೆಟ್ನಲ್ಲಿ ಹೋದಾಗ ಯಾವ ರೀತಿಯಾಗಿ ಡಿಮಾಂಡ್ ಮಾಡ್ತೇವೆ, ಯಾವ ರೀತಿಯಾಗಿ ಪೂರೈಕೆಯನ್ನು ಮಾಡ್ತೇವೆ, ಹೌದಲ್ಲ? ಒಬ್ಬ ನಾವು
ವಿಶಾಲ ಆರ್ಥಿಕ ಪರಿಧಿಯಲ್ಲಿ. ಇವತ್ತು ಭಾರತದ ರಾಷ್ಟ್ರೀಯ ವರಮಾನ ಎಷ್ಟು, ಆಮೇಲೆ ಭಾರತದ ರಾಷ್ಟ್ರೀಯ ಉತ್ಪಾದನೆ ಎಷ್ಟು, ರಾಷ್ಟ್ರೀಯ ವೆಚ್ಚ ಎಷ್ಟು, ವಾಟ್ ಈಸ್ ದ ನ್ಯಾಷನಲ್ ಎಕ್ಸ್ಪೆಂಡಿಚರ್, ವಾಟ್ ಈಸ್ ದ ನ್ಯಾಷನಲ್ ಡೆಬ್ಟ್, ಹಿಂಗೆ ಟೋಟಲ್ ಆಗಿ ಕಲಿತಾರೆ. ಅದರಲ್ಲಿ ತಾತ್ವಿಕವಾದಂಥ ಹಿನ್ನೆಲೆಯನ್ನು ನಾವು ಈ 2ನೇ ಪೇಪರಲ್ಲಿ ಕಲಿತೀವಿ. ತಾತ್ವಿಕ ಹಿನ್ನೆಲೆ. ಇವತ್ತು ಪ್ರತಿಯೊಂದು ಆರ್ಥಿಕ ಚಲಕಗಳು ಅಥವಾ ಆರ್ಥಿಕ ವಿಷಯಗಳ ಬಗ್ಗೆ ಅರ್ಥಶಾಸ್ತ್ರದ ತಮ್ಮದೇ ಆದಂಥ ಸಿದ್ಧಾಂತಗಳು ಕೊಟ್ಟಿದ್ದಾರೆ. ಹೌದಾ? ಅಲ್ಲಿ ಈ ಪ್ರತಿಯೊಂದು ದೇಶದ ಗುರಿ ಏನಪ್ಪಾ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್, ಎಕನಾಮಿಕ್ ಗ್ರೋತ್ ಅಂತಾನೆ ಹೇಳ್ತೇವೆ. ಇವತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಗ್ರೋತ್ ಅಂತಂದ್ರೆ ಏನು, ಅದ್ರ ಬಗ್ಗೆ ಏನಪ್ಪ ಅಂದ್ರೆ ನೀವು 2ನೇ ಒಂದು ಪಾಠದಲ್ಲಿ ಕಲಿತೀವಿ. ಹೌದಾ? ಮೊದಲನೇ ಚಾಪ್ಟರ್ ಏನಪ್ಪ ಅಂದ್ರೆ ಮೊದಲೇ ಯೂನಿಟ್ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ, ಅದ್ರ ಬಗ್ಗೆ ಹೋಗ್ತದೆ. ಅದರಲ್ಲಿ ನಿರ್ಧಾರಕ ಸಂಗತಿಗಳು ಬರ್ತಾವು. ಡಿಟರ್ಮಿನಿಂಗ್ ಫ್ಯಾಕ್ಟರ್ಸ್. ಹೌದಾ? ಇವತ್ತು ಈ ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ ಒಂದು ದೇಶ ತನ್ನ ಜನರ, ತನ್ನ ಸಮಾಜದ ಒಂದು ಕಲ್ಯಾಣವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತದೆ. ಇವತ್ತು ಪ್ರಪಂಚದ ರಾಷ್ಟ್ರಗಳನ್ನ ವಿಶ್ವಸಂಸ್ಥೆ 2 ಕೆಟಗರಿಯಲ್ಲಿ ವರ್ಗಾವಣೆ ಮಾಡ್ತದೆ. ಇವತ್ತು ಬೇರೆ ಬೇರೆ ದೇಶಗಳಿದಾವೆ. ಭಾರತ ಇದೆ, ಪಾಕಿಸ್ತಾನ ಇದೆ, ಅಮೆರಿಕ ಇದೆ. ಹೌದಲ್ಲ? ಅಲ್ಲಿ ಎಲ್ಲಾ ದೇಶಗಳು ಒಂದೇ ರೀತಿಯ ಅಭಿವೃದ್ಧಿಯನ್ನು ಸಾಧಿಸಿರಂಗಿಲ್ಲ. ಉದಾಹರಣೆಗೆ ಭಾರತ ಮತ್ತು ಅಮೆರಿಕ ತೆಗೆದುಕೊಂಡ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿಯ ವರಮಾನ 1,04,000 ರೂಪಾಯಿ ಇದೆ, ಎವರೇಜ್, ಆನ್ ಎವರೇಜ್. ಹೌದಾ? ಆದ್ರೆ ಅಮೆರಿಕದಲ್ಲಿ ಎಷ್ಟಿದೆ? 32 ಲಕ್ಷ ಇದೆ. ನಮ್ಮ ದೇಶದಲ್ಲಿ 1 ಲಕ್ಷ ಇದ್ರೆ ಅಲ್ಲಿ 32 ಲಕ್ಷ ಇದೆ. ಹೌದಾ? ಅದೇ ರೀತಿಯಾಗಿ ರಾಷ್ಟ್ರೀಯ ವರಮಾನದಲ್ಲಿ ಬದಲಾವಣೆ ಇದೆ. ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ 2.1 ಟ್ರಿಲಿಯನ್ ಏನಪ್ಪ ಅಂದ್ರೆ ರಾಷ್ಟ್ರೀಯ ವರಮಾನ ಇದೆ. ಅಮೆರಿಕದಲ್ಲಿ ಏನಪ್ಪ ಅಂದ್ರೆ 13 ಟ್ರಿಲಿಯನ್ ಏನಪ್ಪ ಅಂದ್ರೆ ರಾಷ್ಟ್ರೀಯ ವರಮಾನ ಇದೆ. ಇಲ್ಲಿ ಈ ಬೆಳವಣಿಗೆ ಯಾವ ರೀತಿಯಾಗಿದೆ, ಆರ್ಥಿಕ ಬೆಳವಣಿಗೆ ಅದು ಜಗತ್ತಿನ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ರೀತಿಯಾಗಿದೆ. ಇದು ಪಾಕಿಸ್ತಾನಕ್ಕೂ ಭಾರತಕ್ಕೂ ಹೋಲಿಕೆ ಮಾಡಬಹುದು. ಪಾಕಿಸ್ತಾನದಲ್ಲಿ ಕೇವಲ $900 ಬಿಲಿಯನ್ ಇರ್ಬೋದು ರಾಷ್ಟ್ರೀಯ ವರಮಾನ ಇದೆ. ನಮ್ಮ ದೇಶದಲ್ಲಿ 2.1 ಟ್ರಿಲಿಯನ್ ಇದೆ. ಹೌದಾ? ಆದ್ರೆ ಭಾರತದ ಜನಸಂಖ್ಯೆ ಎಷ್ಟಿದೆ? ಎಷ್ಟಿದೆ ಭಾರತದ ಜನಸಂಖ್ಯೆ? ಎಷ್ಟಿದೆ ಜನಸಂಖ್ಯೆ? 135 ಕೋಟಿ ದಾಟಿದೆ. ಹಂಗೆ ಟಿಕಿಂಗ್ 1 ಸೆಕೆಂಡ್ಗೆ 2 ಮಗು ಬಿಡ್ತಾವ ಅಂತ ಹೇಳ್ತಾರೆ. ಹಾಗಾಗಿ ಭಾರತಕ್ಕೂ ಮತ್ತು ಪಾಕಿಸ್ತಾನಕ್ಕೂ ನಾವು ಹೋಲಿಕೆ ಮಾಡಿದ್ರೆ ಭಾರತದ ರಾಷ್ಟ್ರೀಯ ವರಮಾನ ಜಾಸ್ತಿ ಇರ್ಬೋದು, ಅದ್ರ ತಲಾ ವರಮಾನ ಕಡಿಮೆ ಇದೆ ಪಾಕಿಸ್ತಾನಕ್ಕಿಂತಲೂ. ಹೌದಾ? ಯಾಕಂದ್ರೆ ನಮ್ಮದು ಜನಸಂಖ್ಯೆ ಭಾಳ ಇದೆ. ಹೌದಲ್ಲ? ಒಂದು 35 ಕೋಟಿ ಇದೆ. ಅಲ್ಲಿ ಅಮೆರಿಕದ ಇದು ಪಾಕಿಸ್ತಾನದಲ್ಲಿ ಭಾಳ 32 ಕೋಟಿ ಇರ್ಬೋದು. ಅಮೆರಿಕದ್ದು 30 ಕೋಟಿ ಇದೆ. ಆದ್ರೆ ಅದರ ಆದಾಯ ಎಷ್ಟಿದೆ? 13 ಟ್ರಿಲಿಯನ್ ಇದೆ. ಬಹಳ ಶ್ರೀಮಂತ ರಾಷ್ಟ್ರಗಳು. ಹೀಗೆ ಪ್ರಪಂಚದ ರಾಷ್ಟ್ರಗಳು ಎಲ್ಲಿ ಏನು ಅಭಿವೃದ್ಧಿ ಬಂದರೆ ವ್ಯತ್ಯಾಸ ಆಗಿದೆ, ಅದಕ್ಕೆ ಕಾರಣಗಳೇನು, ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವಂಥ ಸಂಗತಿಗಳು ಯಾವುವು ಅಂತ ಹೇಳಿ ನೋಡ್ತೀವಿ. ಹೌದಾ? ಅದ್ರ ಜೊತೆಗೆ ಈ PQLI ಮತ್ತು HDI ಅಂತ ಹೇಳ್ಬೋದು. ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್, ಜೀವನದ ಭೌತಿಕ ಸೂಚ್ಯಂಕಗಳು ಅಂತ. ಇವತ್ತು ಮನುಷ್ಯನಿಗೆ ಏನ್ ಬೇಕು? ಅವ ಅಭಿವೃದ್ಧಿ ಹೊಂದಿದಾನಂದ್ರೆ ಏನ್ ಬೇಕು? ಅತ್ಯಂತ ಪ್ರಮುಖವಾಗಿ ಊಟ ಬೇಕು, ವಸತಿ ಬೇಕು, ಆರೋಗ್ಯ ಬೇಕು. ಹೌದಾ? ಇಷ್ಟಿದ್ದಪ್ಪ ಅದು ಆರಾಮಿರ್ತ ಅಂತ ಮಿನಿಮಮ್ ಕೇಳ್ತೇವೆ. ಹೌದಾ? ಭೌತಿಕವಾಗಿ ಅದನ್ನ 1970-80 ದಶಕದಲ್ಲಿ PQLI ಅಂತ ಅಳಿತಿದ್ರು, ಫಿಸಿಕಲ್ ಕ್ವಾಲಿಟಿ ಆಫ್ ಲೈಫ್ ಇಂಡೆಕ್ಸ್. ವಿಶ್ವಸಂಸ್ಥೆ ಏನ್ ಮಾಡ್ತಿತ್ತಂದ್ರೆ ಈ ಮಾನವನಿಗೇನು ಅನ್ನ, ಆಹಾರ ಮತ್ತೆ ಬಟ್ಟೆ ಇವು ಇದ್ದು ಅಂದ್ರೆ ಮುಗಿದವು. ಅದ್ರ ಜೊತೆಗೆ ಆರೋಗ್ಯ ಒಂದಿತ್ತಪ್ಪ ಅಂತಂದ್ರೆ ಈ ಬೇಸಿಕ್ ನೀಡ್ಸ್ ಎಲ್ಲ ಇದಾಗ್ತವೆ. ಅದರ ನಂತರ ಇತ್ತೀಚೆಗೆ 1990 ದಶಕದಲ್ಲಿ ಏನ್ ಮಾಡ್ತಾರೆ? ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತೆಗಿತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇವತ್ತು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳನ್ನ ಬೇರೆ ಬೇರೆ ಕೆಟಗರಿಯಲ್ಲಿ ಮೊದಲು ಏನ್ ಮಾಡ್ತಿದ್ರು? ರಿಚ್ ಕಂಟ್ರೀಸ್, ಪುವರ್ ಕಂಟ್ರೀಸ್ ಅಂತ ವರ್ಗೀಕರಣ ಮಾಡ್ತಿದ್ರು. ಹೌದಾ? ಶ್ರೀಮಂತ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಅಥವಾ ಹಿಂದುಳಿದ ರಾಷ್ಟ್ರಗಳು ಅಂತೇಳಿ ವರ್ಗೀಕರಣ ಮಾಡ್ತಿದ್ರು.
ಆದರೆ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಕೂಡ ಆಯಾ ದೇಶ ಸಾಧಿಸಿದಂಥ ಒಂದು ಪ್ರಗತಿಯನ್ನು ಲೆಕ್ಕ ಹಾಕ್ತಾ ಇದ್ದಾರೆ. ಇವತ್ತು ಮಾನವ ಅಭಿವೃದ್ಧಿ ಅಂತ ಹೇಳ್ತೇವೆ ನಾವು, ಹೌದಾ? ಇವತ್ತು ಜನಸಂಖ್ಯೆ ಎಷ್ಟು ಅಭಿವೃದ್ಧಿ ಹೊಂದಿದೆ, ಎಷ್ಟು ಶಿಕ್ಷಣ ಪಡೆದಿದೆ, ಎಷ್ಟು ಕೌಶಲ್ಯವನ್ನು ಪಡೆದಿದೆ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದರಾಗ ರ್ಯಾಂಕಿಂಗ್ ನಮ್ಮ ಭಾರತದ ಏನಪ್ಪ ಅಂತಂದ್ರೆ 82ನೇ ರ್ಯಾಂಕಿಂಗ್ನಲ್ಲಿ ಇದೆ ನಾವು, ಹೌದಾ? ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ತೆಗಿತಾರೆ. ಹ್ಯಾಪಿನೆಸ್ ಇಂಡೆಕ್ಸ್ ಜಗತ್ತಿನ ಅತ್ಯಂತ ಸಂತೋಷಕರವಾದಂಥ ದೇಶ ಯಾವುದು? ಪೇಪರ್ ಗೀಪರ್ ಗೊತ್ತಿರಲಿ, ಮ್ಯಾಗ್ಝಿನ್ಸ್, ನಾರ್ವೆ ಅನ್ನುವಂಥ ದೇಶ, ಹೌದಲ್ಲ? ಆಮೇಲೆ ಹ್ಯೂಮನ್ ರೈಟ್ ಡೆವಲಪ್ಮೆಂಟ್ ಇಂಡೆಕ್ಸ್ HRD. ಹ್ಯೂಮನ್ ರೈಟ್ಸ್ ಬಹಳಷ್ಟು ಇರೋದಪ್ಪ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಇದು, ಹೌದಾ? ಮಾನವ ಹಕ್ಕುಗಳು. ಆಮೇಲೆ ನಾರ್ವೆ 2ನೇ ನಂಬರ್ ಬರ್ತದೆ, ಹೌದಾ? ಹಂಗ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಏನಪ್ಪಾ ಅಂತಂದ್ರೆ ಇವತ್ತು ದಿವಸ ಈ ಆರ್ಥಿಕ ಅಭಿವೃದ್ಧಿಯನ್ನು ಅಳಿತಾ ಇದ್ದಾರೆ. ಅದಕ್ಕೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಹೇಳ್ತಾರೆ. ಮೊದಲು ಏನು ಮಾಡ್ತಿದ್ರು? ರಿಚ್ ಕಂಟ್ರೀಸ್ ಅಂಡ್ ಪುವರ್ ಕಂಟ್ರೀಸ್ ಅಂತ ಲೆಕ್ಕ ಹಾಕ್ತಿದ್ರು. ಈಗ ಹಂಗಿಲ್ಲ. ಈಗ ಏನಪ್ಪಾ ಅಂತಂದ್ರೆ ಈ $1085 ಹೆಚ್ಚು ವರಮಾನ ಇರುವಂಥ ರಾಷ್ಟ್ರಗಳನ್ನು ಏನು ಕರಿತೀವಿ ನಾವು? ಇದು ಕಡಿಮೆ ವರಮಾನ ಇರುವಂಥ ರಾಷ್ಟ್ರಗಳನ್ನು ಏನು ಕರಿತೀವಿ? ಹಿಂದುಳಿದ ರಾಷ್ಟ್ರಗಳು ಕರೀತಾರೆ. ಇನ್ನು $1085 ಹೆಚ್ಚು ಇರುವಂತ, ಹೆಚ್ಚು ಇದು ಏನಪ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಇರುವಂತ ರಾಷ್ಟ್ರಗಳು ಏನಪ್ಪ ಅಂತಂದ್ರೆ ಮಧ್ಯಮ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರೀತಾರೆ. ಇನ್ನು $1085ರಿಂದ $10,085 ಹೆಚ್ಚು ವರಮಾನ ಇರುವಂತಹ ರಾಷ್ಟ್ರಗಳನ್ನು ಏನು ಕರೀತಾರೆ? ಅಭಿವೃದ್ಧಿಶೀಲ ರಾಷ್ಟ್ರಗಳು. ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಡೆವಲಪ್ಡ್ ನೇಷನ್ಸ್ ಅಂತ ಕರಿತೀವಿ ನಾವು. ಇವತ್ತು ಭಾರತದ ಒಂದು ಕೆಟಗರಿ ಏನಪ್ಪಾ ಅಂತಂದ್ರೆ ಮಧ್ಯಮ ಕೆಟಗರಿ ಬರ್ತದೆ. 2ನೇ ಕೆಟಗರಿ, ಇದು 3ನೇ ಕೆಟಗರಿ. ಇಲ್ಲೇನಪ್ಪ ಭಾರತದ ಒಂದು ರಾಷ್ಟ್ರೀಯ ವರಮಾನ ಏನಪ್ಪ ಅಂದ್ರೆ $3,865 ಇತ್ತು ಯಾವಾಗ? 2011 ಅಂದ್ರೆ $10,085 ಏನು ಹೆಚ್ಚಿಗಿದೆ ಮತ್ತು $10,085 ಕಡಿಮೆ ಇದೆ. ಮಿಡ್ಲ್ ಇನ್ಕಮ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ನೇಷನ್ ಅಂತ ಕರೀತಾರೆ. ಹೀಗೆ ಈ PQLR ಮತ್ತು HDI ಏನು ಆಡಿತಾರ ಅದ್ರ ಬಗ್ಗೆ ಫಸ್ಟ್ ಚಾಪ್ಟರ್ ಬರ್ತದೆ, ಹೌದಾ? ಇನ್ನು ಈ 2ನೇ ಚಾಪ್ಟರ್ ಏನಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿಯ ಅಡೆತಡೆಗಳು ಅಂತ. ಇವತ್ತು ರಾಷ್ಟ್ರೀಯ ಬೆಳವಣಿಗೆ ಆಗ್ಬೇಕಾಗಿತ್ತಂದ್ರೆ ಕೆಲವಷ್ಟು ಪೂರಕ ಅಂಶಗಳಿರ್ತಾವೆ, ಕೆಲವಷ್ಟು ನೆಗೆಟಿವ್ ಅಂಶಗಳಿರ್ತಾವೆ, ಅದಲ್ಲ ನಕಾರಾತ್ಮಕ ಅಂಶಗಳಿರ್ತಾವೆ. ಅದ್ರ ಬಗ್ಗೆ ಬರ್ತಾವೆ. ಅದರಲ್ಲಿ ಕೃಷಿ ಅಭಿವೃದ್ಧಿ, ತಂತ್ರಜ್ಞಾನ ಅಭಿವೃದ್ಧಿ, ವಿದೇಶಿ ಬಂಡವಾಳ, ಹೌದಾ? ಇವತ್ತು ದೇಶದ ಅಭಿವೃದ್ಧಿ ಮಾಡಬೇಕಾಗಿತ್ತಂದ್ರೆ ನಮ್ಮ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ವಿದೇಶಿ ಬಂಡವಾಳ ಬರ್ತಾ ಇದೆ, FDI ಅಂತ ಕರಿತೀವಿ ನಾವು, ಅದರ ಆ ಮೂಲಕ ದೇಶದ ಅಭಿವೃದ್ಧಿ ಹೇಗೆ ಸಾಧಿಸಬೇಕು ಅದ್ರ ಬಗ್ಗೆ 2ನೇ ಚಾಪ್ಟರ್ನಲ್ಲಿ ಬರ್ತದೆ, ಹೌದಾ? ಆರ್ಥಿಕ ಅಭಿವೃದ್ಧಿಯ ಅಂಶಗಳು, ಇದರಲ್ಲಿ ಪೂರಕ ಅಂಶಗಳು, ಅಡೆತಡೆಗಳು. ಈ ಆರ್ಥಿಕ ಅಭಿವೃದ್ಧಿಯನ್ನ ತಡೆ ಮಾಡುವಂತ ಇವತ್ತು ಭಾರತದಲ್ಲಿ ಏನೇನು ಆರ್ಥಿಕ ಅಡೆತಡೆಗಳಿದ್ದಾವೆ ನಿಮ್ಗೆ ಗೊತ್ತಿದೆ. ಬಡತನ ಇದೆ, ನಿರುದ್ಯೋಗ ಇದೆ, ಹೌದಲ್ಲ? ತಂತ್ರಜ್ಞಾನದ ಕೊರತೆ ಇದೆ, ಹೌದಾ? ಮಾನವ ಸಂಪನ್ಮೂಲ ಇದೆ ನಮ್ಮ ದೇಶದಲ್ಲಿ. 135 ಕೋಟಿ ಜನಸಂಖ್ಯೆ ಇದೆ, ಆದರೆ ವ್ಯವಸ್ಥಿತವಾಗಿ ಬೆಳವಣಿಗೆ ಆಗ್ತಾ ಇಲ್ಲ, ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಆ ಎಲ್ಲ ಅಂಶಗಳೇನಪ್ಪ ಅಂತ ಬರ್ತಾವೆ, ಹೌದಾ? ಅಲ್ಲಿ ಆ 2ನೇ ಚಾಪ್ಟರ್ದಲ್ಲಿ ಕೂಡ ಆರ್ಥಿಕ ಅಭಿವೃದ್ಧಿಯ ಅಂಶಗಳು, ಹೌದಾ? ಅದ್ರ ಬಗ್ಗೆ ನೀವು ನೋಡ್ಬೇಕಾಗ್ತದೆ, ಹೌದಾ? ಇನ್ನು 3ನೇ ಚಾಪ್ಟರ್ದಲ್ಲಿ ಏನಪ್ಪ ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಸಿದ್ಧಾಂತಗಳು ಬರ್ತಾವೆ. ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ನಾನು ಈಗಾಗಲೇ ಹೇಳಿದೆ, ಇವತ್ತು ಜಗತ್ತಿನ ರಾಷ್ಟ್ರಗಳಲ್ಲಿ 2 ಕೆಟಗರಿ 3 ಕೆಟಗರಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಹೆಚ್ಚು ತಿಳ್ಕೊಳ್ಳೋಕೆ ಬರ್ಬೇಕಪ್ಪ ಅಂತಂದ್ರೆ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ನೇಷನ್ಸ್ ಅಂತ ಮಾಡಿದ್ದಾರೆ, ವಿಶ್ವಸಂಸ್ಥೆ ಮಾಡಿದ್ದಾರೆ.
ಯುನೈಟೆಡ್ ನೇಷನ್ಸ್. ಇವತ್ತು ಯಾವ ದೇಶಗಳು $1,085 $10,085 ವರಮಾನ ಇದೆ ಅಂತ ದೇಶಗಳಲ್ಲಿ ಏನು ಕರೀತಾರೆ? ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಕರೀತಾರೆ. ಇನ್ನೂ ಡೆವಲಪ್ ಆಗ್ತಾ ಇದ್ದಾವೆ, ಅದರ ನ್ಯಾಷನಲ್ ಇನ್ಕಮ್ ಜಾಸ್ತಿ ಆಗ್ತದೆ, ತಲಾ ವರಮಾನ ಜಾಸ್ತಿ ಆಗ್ತದೆ, ಉತ್ಪಾದನೆ ಜಾಸ್ತಿ ಆಗ್ತದೆ ಅಂತ ತಿಳ್ಕೊತಾರೆ. ಯಾವ ದೇಶಗಳಲ್ಲಿ $1,085 ಹೆಚ್ಚಿನ ವರಮಾನ ಇದೆ ಆ ದೇಶ ಡೆವಲಪ್ಡ್ ಆಗಿದೆ, ಅಭಿವೃದ್ಧಿ ಹೊಂದಿದೆ ಅಂತ ತಿಳ್ಕೊತಾರೆ. ಉದಾಹರಣೆಗೆ ಅಮೇರಿಕಾ, ಯುರೋಪಿಯನ್ ರಾಷ್ಟ್ರಗಳು, ಬ್ರಿಟನ್, ಇವೆಲ್ಲ ಏನಪ್ಪ ಅಂತಂದ್ರೆ ಡೆವಲಪ್ಡ್ ನೇಷನ್ಸ್, ರಿಚ್ ನೇಷನ್ಸ್ ಅಂತ ಕೂಡ ಕರೀತಾರೆ. ನಮ್ಮಲ್ಲಿ ಈಗ ರಿಚ್ ಪೂರ್ ಎಲ್ಲ ತೆಗೆದಿದ್ದಾರೆ, ತೆಗೆದು ಏನು ಮಾಡಿದಾರೆ? ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ನೇಷನ್ಸ್ ಅಂತ ಕರೀತಾರೆ. ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ. ಅದರ ಬಗ್ಗೆ ಏನಪ್ಪ ಅಂದ್ರೆ ಈ ಆರ್ಥಿಕ ಬೆಳವಣಿಗೆ ಸಿದ್ಧಾಂತಗಳು ಅಂತ 3ನೇ ಚಾಪ್ಟರ್ದಲ್ಲಿ ಬರ್ತದ. 4ನೇ ಚಾಪ್ಟರ್ದಲ್ಲಿ ಇರ್ತದ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತಗಳು ಅಂತ ಬರ್ತಾವ. ಇದರಲ್ಲಿ ಒಂದೇದು ಅಡಮ್ ಸ್ಮಿತ್ ಬರ್ತದೆ, ಅಡಮ್ ಸ್ಮಿತ್ ಥಿಯರಿ ಬರ್ತದೆ. ಆಮೇಲೆ ಎರಡನೇದಾಗಿ ರೆಕಾರ್ಡೋ ಥಿಯರಿ, ಡೇವಿಡ್ ರೆಕಾರ್ಡೋ. ಮೂರನೇದಾಗಿ ಏನಪ್ಪ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ ಬರ್ತದೆ. ಕಾರ್ಲ್ ಮಾರ್ಕ್ಸ್. ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಡೇವಿಡ್ ರೆಕಾರ್ಡೋ, ಕಾರ್ಲ್ ಮಾರ್ಕ್ಸ್ ಮತ್ತು ಮಾಲ್ಥಸ್ ಅಂತ ಒಂದು ಸಿದ್ಧಾಂತ ಅರ್ಥಶಾಸ್ತ್ರದ. ಇವರೆಲ್ಲ ಆರ್ಥಿಕ ಬೆಳವಣಿಗೆ ಅಂದರೆ ಆರ್ಥಿಕ ಬೆಳವಣಿಗೆಗೆ ಕಾರಣವಾಗುವಂತಹ ಅಂಶಗಳು ಯಾವುವು ಅನ್ನೋದ್ರ ಬಗ್ಗೆ ಅವರು ವಿವರಣೆ ಕೊಡ್ತಾರೆ. ಹೌದಾ? ಈ 4 ಸಿದ್ಧಾಂತಗಳು 3ನೇ ಚಾಪ್ಟರ್ದಲ್ಲಿ ಬರ್ತವೆ. ಅಡಮ್ ಸ್ಮಿತ್ ನಿಮ್ಗೆ ಗೊತ್ತಿದೆ, ಯಾರವರು? ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಪಾಶ್ಚಾತ್ಯ ಬಗ್ಗೆ ಓದ್ತಾ ಇದ್ದೀವಿ ನಾವು. ಆದರೆ ನೈಜವಾಗಿ ಏನಪ್ಪ ಅಂದ್ರೆ 3ನೇ ಶತಮಾನದಲ್ಲೇ ಕೌಟಿಲ್ಯ ಇದ್ದ, ಅವ ಅರ್ಥಶಾಸ್ತ್ರ ಅಂತ ಪುಸ್ತಕ ಬರೆದಿದ್ದ. ನಾವು ನಿಮಗೆಲ್ಲ ಗೊತ್ತಿರಬೇಕು ಭಾರತೀಯರಾಗಿ. ಹೌದಾ? ಅದ್ರ ಬಗ್ಗೆ ನಾವೇನು ನೋಡ್ತೀವಿ ಇವಾಗ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹ ಜೇಮ್ಸ್ ಕೇನ್ಸ್, ಅರ್ಥಶಾಸ್ತ್ರ ಪಿತಾಮಹ ಯಾರು? ಅಡಮ್ ಸ್ಮಿತ್ ಅಂತ ಹೋಗ್ತೇವೆ. ಹೌದಾ? ಅದು ನಮ್ಮ ಇದು ಏನಪ್ಪ ವೃದ್ಧಗಳು. ಹೌದಾ? ಇಲ್ಲಿ ಈ 4 ಸಿದ್ಧಾಂತಗಳು ಬರ್ತಾವೆ. ಅದರ ನಂತರ 4ನೇ ಚಾಪ್ಟರ್ದಲ್ಲಿ ಏನಪ್ಪ ಅಂತಂದ್ರೆ ರೋಸ್ಟೋ, ಡಬ್ಲ್ಯೂ ರೋಸ್ಟೋ ಅಂತ ಬರ್ತಾರೆ. ಅವರ ಒಂದು ಸಿದ್ಧಾಂತ ಬರ್ತದೆ, ಥಿಯರೀಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಬರ್ತದೆ. ಸ್ಟೇಜಸ್, ಅಭಿವೃದ್ಧಿಯ ಹಂತಗಳ ಸಿದ್ಧಾಂತ ಅಂತ ಬರ್ತದೆ. ಅಭಿವೃದ್ಧಿಯ ಹಂತಗಳ ಸಿದ್ಧಾಂತ ಅದನ್ನ ನಾವು ನೋಡ್ತೇವೆ. ಇನ್ನು ಲಾಸ್ಟ್ ಏನಪ್ಪ ಅಂತಂದ್ರೆ ಬ್ಯಾಲೆನ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್, ಸಮತೋಲಿತ ಮತ್ತು ಅಸಮತೋಲಿತ ಸಿದ್ಧಾಂತ ಅಂತ. ಇದು ಅರ್ಥವ್ಯವಸ್ಥೆಯನ್ನ ಬ್ಯಾಲೆನ್ಸ್ಡ್ ಆಗಿ ಬೆಳವಣಿಗೆ ಮಾಡಬೇಕಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವಲಯಗಳನ್ನ ಅಥವಾ ಅನ್ಬ್ಯಾಲೆನ್ಸ್, ಕೆಲವೇ ವಲಯಗಳನ್ನ ಅಭಿವೃದ್ಧಿ ಮಾಡಿ ಅಭಿವೃದ್ಧಿಯನ್ನು ಸಾಧಿಸಬಹುದು ಕೆಲವೊಬ್ರು ಹೇಳ್ತಾರೆ. ಹೀಗೆ ನೀವು ಇದುವರೆಗೆ ಓದಿದಂತಹ ಸಿದ್ಧಾಂತಗಳ ಏನು ಥಿಯರಿ ಇತ್ತಲ್ಲ, ಮೈಕ್ರೋ ಎಕನಾಮಿಕ್ಸು, ಹಣಕಾಸಿನ ಅರ್ಥಶಾಸ್ತ್ರ, ಅದಕ್ಕೆ ತಳಹದಿಯಾಗಿ ಏನಪ್ಪ ನೀವು ಆರ್ಥಿಕ ಸಿದ್ಧಾಂತಗಳನ್ನು ಈ ಸೆಮಿಸ್ಟರ್ನಲ್ಲಿ ಕಲಿತೀರಿ. ಹೌದಾ? ಅದನ್ನು ನೀವು ತಿಳ್ಕೊಂಡು ಏನಪ್ಪ ಅಂದ್ರೆ ಭಾಳ ಸಂಕ್ಷಿಪ್ತವಾದಂಥ ಥಿಯರಿಗಳಿದಾವೆ, ಭಾಳ ಸ್ಕೋರಿಂಗ್ ಮಾಡಲಿಕ್ಕೆ ಅವಕಾಶ ಇರುವಂಥ ಒಂದು ಪಠ್ಯ ಇದೆ. ಹೌದಾ? ಅದನ್ನು ನೀವು ಹೆಚ್ಚು ಭಾಳ ಶ್ರಮ ಇಲ್ಲದೇ ಸ್ಕೋರಿಂಗ್ ಮಾಡ್ಬೋದು. ಹೌದಾ? ಸ್ವಲ್ಪ ಒಂದು 2-3 ಸಲ ಓದಿರಬೇಕು ಬುಕ್, ಅಥವಾ ನೋಟ್ಸ್ ಮಾಡಬೇಕು. ಹೌದಾ? ನೋಟ್ಸ್ ಮಾಡಿದ್ರಪ್ಪ ಅಂತಂದ್ರೆ 100 ಸಲ ಓದೋದು ಒಂದೇ, ಒಂದ್ಸಲ ನೋಟ್ಸ್ ಮಾಡೋದು ಒಂದೇ. ಒಂದ್ಸಲ ನೋಟ್ಸ್ ಮಾಡಿದ್ರಪ್ಪ ಅಂತಂದ್ರೆ ಈ ಪರೀಕ್ಷೆಯಲ್ಲಿ ಏನು ಬರೀಬಹುದು ಅಂತ ನಿಮ್ಗೆ ಅರ್ಥ ಆಗ್ತದೆ. ಭಾಳಷ್ಟು ಜನ ಏನು ಮಾಡ್ತೀರಿ ಅಂದ್ರೆ ಓದ್ಬಿಡ್ತೀರಿ, ಒಂದು 2 ಸಲ ಬೇಡ 3 ಸಲ. ನಾವೆಲ್ಲ 10 ಸಲ ಓದ್ತಿದ್ವಿ ಆ ಬೇರೆ ಅವಾಗಿನ ಕಾಲ. ಈಗ 1 ಸಲ ಬಿಟ್ಟು ಇನ್ನೊಂದು ಸಲ ಓದಿದ್ರಿ ಅಂದ್ರೆ ಪರೀಕ್ಷೆ ಬಂದ್ಬಿಟ್ಟಿರ್ತಾರೆ ನೀವು, ಆ ಥರ ಟೈಮ್ ಪಾಸ್ ಮಾಡಿದ್ದೀರಿ. ಆದರೆ ಒಂದು ಸಲ ನೋಟ್ಸ್ ಮಾಡಿಬಿಟ್ರಿ ಅಂತಂದ್ರೆ ನಿಮ್ಗೆ ಬಹಳಷ್ಟು ಬರಲಿಕ್ಕೆ ಅನುಕೂಲ ಆಗುವಂಥ ಪಠ್ಯ ಇದೆ. ಹೌದಾ? ಹೀಗೆ ಭಾಳ ಸಿಂಪಲ್ ಚಾಪ್ಟರ್ಸ್ ಇದಾವೆ. 4 ಸಿದ್ಧಾಂತ, ಇದರಲ್ಲಿ 3 ಸಿದ್ಧಾಂತ. ಹೌದಾ? ಇವನ್ನ ಒಂದೊಂದು ಸಿದ್ಧಾಂತ ಇದು ಮಾಡಿ 15 ಮಾರ್ಕ್ಸಿನ ವಿಷಯ ಇರ್ತಾವೆ. ಹೌದಾ? ಈ ಸಿದ್ಧಾಂತಗಳ ಬಗ್ಗೆನೇ ಒಂದು 60 ಮಾರ್ಕ್ಸಿನ 7 ಪ್ರಶ್ನೆಗಳು. ಹೌದಾ? ಇದ್ರ ಬಗ್ಗೆ ಒಂದು 10-20 ಮಾರ್ಕ್ಸ್
ಭಾಳಷ್ಟು ಸ್ಕೋರಿಂಗ್ ಮಾಡೋದಕ್ಕೆ ಅವಕಾಶ ಇದ್ದಾವೆ. ಅಂದ್ರೆ ನೀವು ತಿಳ್ಕೊಂಡು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಹೌದಾ? ಈಗ ನಿಮಗೇನಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕ್ಲಾಸಸ್ಗಳನ್ನ ಪ್ರಾರಂಭ ಮಾಡಬೇಕಾಗ್ತದೆ. ಯಾಕಂದ್ರೆ 1ನೇ ತಾರೀಕಿಗೆ ಇನ್ನೊಂದು ಜನ ಬರ್ತಾರೆ. ಹೌದಾ? ಬಂದ್ರಪ್ಪ ಅಂತಂದ್ರೆ ಫೈನಲ್ ಇಯರ್ಗಂತೂ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮುಂದೆ ಏನಪ್ಪ ಅಂತ ನಿಮ್ಗೆ ಅಭ್ಯಾಸ ಮಾಡಲಿಕ್ಕೆ ಏನಪ್ಪ ಹೆಂಗೆ ಪರೀಕ್ಷೆ ಮಾಡ್ತಾರೆ ನೋಡ್ಬೇಕು. ಏನೋ ಬಹುಶಃ ಮತ್ತು 4ನೇ ಸೆಮಿಸ್ಟರ್ ಏನೋ ಪರೀಕ್ಷೆ ಮಾಡ್ತಾರಂತ ಸುದ್ದಿ ಅದು. ಫೆಬ್ರವರಿ ಒಳಗೆ, ಜನವರಿ ಎಂಡಿಗೆ ಏನೋ ಮಾಡ್ತಾರಂತ. ಹೌದಾ? ಅದು ಬರ್ದ ಮೇಲೆ ನಿಮ್ಗೆ ಇದು ಮಾಡ್ತಾರೆ. ಈಗ ಬರೀ ಕ್ಯಾರಿ ಓವರ್ ಇಷ್ಟೇ ಕೊಟ್ರೆ ಪಾಸ್ ಅಂತಲ್ಲ. ಹೌದಾ? ಮನೆ ಕ್ಯಾದಿ ಸರ್ ಹೇಳಾಗ್ತಿದ್ರು, ನೀವು ಏನಪ್ಪ ಅಂದ್ರೆ ಪರೀಕ್ಷೆ ಇನ್ನೂ ಬರ್ತಾವೆ. ಹೌದಾ? ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ನೀವು ಇನ್ನೂ 4ನೇ ಸೆಮಿಸ್ಟರ್ ಓದಬೇಕಾಗುತ್ತೆ ಅಂತ ಗೊತ್ತಿಲ್ಲ. ಹೌದಾ? ಹಾಗಾಗಿ ನೀವು ಕೆಲವಷ್ಟು ವಿಷಯಗಳೇನಪ್ಪ ಅಂತಂದ್ರೆ ಪುಸ್ತಕ ತೆಗೆದುಕೊಡ್ರಿ ಮಲ್ಲಿ. ಹೌದಾ? ಯಾವ ಟೈಮ್ಗೆ ಪುಸ್ತಕ ಇದು ಬರ್ತಾವೆ ಗೊತ್ತಿಲ್ಲ, ಎಕ್ಸಾಮ್ ಬರ್ತಾವೆ ಗೊತ್ತಿಲ್ಲ. ಹಾಂ, ಲೈಬ್ರರಿಗೆ ಹೋಗಿದ್ರಿ? ಲೈಬ್ರರಿಗೆ ಹೋಗಿರಿ? ಹಾಂ, ಕಡೆಗೆ ಪೇಪರು ಮ್ಯಾಗ್ಝಿನ್ಸರ ಓದ್ರಿ. ಮುಂದೆ ಕೋಚಿಂಗ್ ಹೋಗೋ ಇದು ತಪ್ತದೆ. ಹಾಂ, ಈಗ ಅಭ್ಯಾಸ ಮಾಡುವಾಗ ಓದೋದಂಗಿಲ್ಲ ನಾವು. ಮತ್ತು ಅದಕ್ಕೊಂದು 10-20 ಸಾವಿರ ರೂಪಾಯಿ ಕೊಟ್ಟು ಕೋಚಿಂಗ್ ಮಾಡ್ಲಿಕ್ಕೆ ಹೋಗ್ತೀರಿ. ಹಾಂ, ಹಂಗಾಗ್ಬಾರ್ದು. ಹೌದಲ್ಲ? ಕ್ಲಾಸ್ ಇದೆ? ಯಾವ ಕ್ಲಾಸ್ ಇದೆ? ಎಷ್ಟು ತೊಗೊಂಡಾರ? ಓಕೆ. ಹಾಂ, ಮತ್ತು ಕ್ಲಾಸಸ್ ಸ್ಟಾರ್ಟ್ ಮಾಡೋಣ. ಹೌದಾ? ನೆಕ್ಸ್ಟ್ ಕ್ಲಾಸಸ್ ಏನಪ್ಪ ಅಂತಂದ್ರೆ ಡೈರೆಕ್ಟಾಗಿ ಇದು ತೊಗೊಳೋಣ. ಸಿಲೆಬಸ್ ತೊಗೊಳೋಣ.